ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿ ಇರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಎಕ್ಸ್ಪೈರಿಗಳದ್ದು ಸುದ್ದಿ ಬಂದಿದ್ದ ಕಾರಣಕ್ಕಾಗಿ ನಿನ್ನೆ ಪರ್ಟಿಕ್ಯುಲರ್ ಒಂದು ಎಕ್ಸ್ಚೇಂಜಿನ ಸ್ಟಾಕಲ್ಲಿ ದೊಡ್ಡ ಕರೆಕ್ಷನ್ ಆಗಿತ್ತು ಅಂತ ನೀವು ಹೇಳಿದ್ರಿ. ಅದು ನೋಡೋಣ BSE ಅವ್ರ ಕಡೆಯಿಂದ ಯಾವಾಗ ಎಕ್ಸ್ಚೇಂಜ್ ಏನು ಅಂತ ಹೇಳ್ತಾರೆ ಅಂತ. ನ್ಯೂಸ್ನ ನಿನ್ನೆ ಮಾತಾಡ್ದಂಗೆ ನ್ಯೂಸ್ ಸೆಗ್ಮೆಂಟಲ್ಲಿ ಸಪ್ರೇಟಾಗಿ ಮಾತಾಡ್ತಾ ಹೋಗೋಣ. ಆ್ಯಸ್ ಯೂಶುವಲ್ ಅಗೇನ್ ಇವತ್ತು ಕೂಡ ಒಂದು ತುಂಬ ಒಳ್ಳೆ ರೀತಿಯಾದಂಥ ಕ್ಲೋಸಿಂಗು ನಿಫ್ಟಿನಲ್ಲಿ. ಅಂದರೆ ಒಂದು ಸೈಡ್ ವೇಸ್ ಆಗಿ ಉಳ್ಕೋಬೋದು ಅಂತ ಅಂದ್ಕೊಂಡಿದ್ವಿ, ಸೈಡ್ ವೇಸ್ ಆಗಿ ಉಳಿತು. ಆದರೆ ಒಂದು ಒಳ್ಳೆ ರೀತಿಯಲ್ಲಿ ಕ್ಲೋಸಿಂಗ್ ಆಗಿದೆ. ಯಾಕಂದರೆ 22,500 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿರುವಂಥದ್ದು ಒಂದು ಒಳ್ಳೆ ರೀತಿಯಾದಂಥ ಕ್ಲೋಸಿಂಗ್ ಅಂತ ಹೇಳ್ತಾ ಹೋಗ್ಬೋದು. ಬ್ಯಾಂಕ್ ಸೆಕ್ಟ್ರು ಈಗಲೂ ಇವತ್ತು ಕೂಡ ಫ್ಲಾಟ್ ಇತ್ತು. ಎಗೇನ್ ಕ್ರೂಡ್ ಬಿದ್ದೋಗ್ತಾ ಇರೋದ್ರಿಂದ ದೊಡ್ಡ ಮಟ್ಟಿನಲ್ಲಿ ಕ್ರೂಡ್ ಬಿದ್ದೋಗ್ತಾ ಇದೆ. ನಾನು ನ್ಯೂಸ್ ಸೆಗ್ಮೆಂಟಲ್ಲಿ ಮಾತಾಡ್ತೀನಿ. ಹಾಗಾಗಿ ಆಯಿಲ್ ರಿಲೇಟೆಡ್ ಸ್ಟಾಕ್ಗಳೇ ಇವತ್ತು, ಆಯಿಲ್ ರಿಲೇಟೆಡು, FMCG, ಪೇಂಟು, ಯಾರು ಕ್ರೂಡ್ ಮೇಲೆ ಡಿಪೆಂಡೆಂಟ್ ಆಗಿದ್ದಾರಲ್ಲ ರಾ ಮೆಟೀರಿಯಲ್ ಆಗಿ, ಅವರೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಏಷ್ಯನ್ ಪೇಂಟ್ಸ್ ಆಫ್ಟರ್ ಅ ಲಾಂಗ್ ಟೈಮ್ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. 4.78% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ. ಅದೇ ರೀತಿಯಾಗಿ ಟೆಕ್ ಮಹೇಂದ್ರ 2.25% ಕರೆಕ್ಷನ್ ಬಂದಿದೆ. ರಿಸಲ್ಟ್ ಇದೆಯೋ ಏನಿತ್ತು ಅಂತ ಗೊತ್ತಿಲ್ಲ, ಫಾಲೋ ಅಪ್ ಮಾಡೋಕ್ಕೆ ಆಗಿಲ್ಲ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಒಂದ್ಸಲ ನೋಡ್ಕೊಂಡು ಬಂದ್ಬೋಣ. ಅದರಲ್ಲಿ ನಾವು ನೋಡ್ತಾ ಹೋಗೋದಾದರೆ ಬಜಾಜ್ ಹೋಲ್ಡಿಂಗ್ಸು ಇಲ್ಲ JSW ಎನರ್ಜಿ ಅಂತ ಕಾಣುತ್ತೆ. 1.87% ಕರೆಕ್ಷನ್ ಬಂದಿದೆ. ಅದನ್ನು ಬಿಟ್ಟು 3% ಸುಮಾರು ಸ್ಟಾಕ್ಗಳಲ್ಲಿ ಬಂದಿದೆ. ಬಟ್ ಗೋಡ್ರೇಜ್ ಪ್ರಾಪರ್ಟೀಸಲ್ಲಿ 3.93%. ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿ ಒಂದಿಷ್ಟು ನೆಗೆಟಿವಿಟಿ ಬಂದಿದೆ, ಸ್ವಲ್ಪ ಚಾಲೆಂಜಿಂಗ್ ಇದೆ ಅಂತ ಅವರೇ ಇತ್ತೀಚೆಗಷ್ಟೇ ಕಾಮೆಂಟಿನಲ್ಲಿ ಹೇಳಿದರು. ಬಟ್ 3.93% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್ ಥರ ಕಾಣಿಸ್ತಿದೆ. ನಿನ್ನೆ ಅಷ್ಟು ಗ್ರೀನ್ ಇಲ್ಲ, ಕಾಣಿಸ್ತಾ ಇದೆ ನಿಮಗೆ ಸ್ಕ್ರೀನಲ್ಲಿ. ನಿನ್ನೆ ಸುಮಾರು ಸ್ಟಾಕ್ಗಳಲ್ಲಿ ಗ್ರೀನ್ ಇತ್ತು. ಇವತ್ತು ಆದರೂ ಸುಮಾರು ಸ್ಟಾಕ್ಗಳು, ಮೆಜಾರಿಟಿ ಆಫ್ ದ ಸ್ಟಾಕ್ಸ್ಗಳು ಗ್ರೀನಲ್ಲಿ ಕ್ಲೋಸಿಂಗ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಇದರಲ್ಲಿ ಬೇಕಾದ್ರೆ ನಿಫ್ಟಿ ಆಲ್ ಇಂಡಿಯನ್ ಕಂಪ್ನೀಸ್ ಅಂತ ಒಂದಿದೆ. ಇದು ಹಾಕ್ಬಿಟ್ರೆ ಇರೋ ಬರೋದು ಇಂಡಿಯನ್ ಕಂಪ್ನಿ ಯಾವ ರೀತಿ ಅದೆಲ್ಲದು ಕೂಡ ಲೋಡ್ ಆಗ್ತಾ ಹೋಗುತ್ತೆ. ಇದರಲ್ಲಿ ನಿಮಗೆ ಗೊತ್ತಾಗ್ತದೆ. ನಾನು ಅದನ್ನೆಲ್ಲ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನಿಫ್ಟಿ 50 ನೆಕ್ಸ್ಟ್ 50 ನೋಡ್ಕೊತೀವಿ. ಬಟ್ ನಿಫ್ಟಿ 500 ಆಲ್ ಇಂಡಿಯನ್ ಕಂಪ್ನೀಸ್ ಎಲ್ಲದು ಕೂಡ ನಾವು ನೋಡ್ತಾ ಹೋಗ್ಬೋದು. ಸೊ ನಿನ್ನೆ ಏನು ಮಾತಾಡಿದ್ವಿ, ಅಪ್ಪಿ ನಾಳೆ ಏನಾದರೂ ಗ್ಯಾಪ್ ಆಫ್ ಓಪನಿಂಗ್ ಆಯಿತು ಅಂತಂದರೆ, ಅಥವಾ ಇದೇ ಏನೇ ಝೋನ್ಗಳು ಓಪನ್ ಆದರೂ ಕೂಡ ಸೆಲ್ ಮಾಡೋದ್ರ ಬಗ್ಗೆ ಫೇವರಬಲ್ ಆಗಿರ್ಬೋದು ಅಂತ. ಇವತ್ತೇನಾಯಿತು, ಸ್ಲೈಟಾಗಿ ಗ್ಯಾಪ್ ಆಫ್ ಓಪನಿಂಗ್ ಆಯಿತು. 23,300 ಚಿಲ್ಲರೆ ಹತ್ರ ಕ್ಲೋಸಿಂಗ್ ಆಗಿದ್ದು, ಸೀದಾ 23,500 ಥರ ಓಪನಿಂಗ್ ಆಯಿತು. ನಿಮ್ಗೆ ಗೊತ್ತಿದೆ ದೊಡ್ಡ ರೆಸಿಸ್ಟೆನ್ಸು, ರೌಂಡ್ ಲೆವೆಲು ಕೂಡ ಎವ್ರಿ 500 ಮಾರ್ಕ್ಸು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲೆಲ್ಲ ಅಂತ. ಹಾಗಾಗಿ ಇಲ್ಲಿ ಯಾರಾದರೂ ಸೆಲ್ ಮಾಡಿದ್ರೆ ಅಂದರೆ ಒಳ್ಳೆ ಟ್ರೇಡು. ಫಸ್ಟ್ ಒಂದು 15-20 ಮಿನಿಟ್ಸ್, ಒಂದು 1 ಅವರಲ್ಲೇ ನಿಮಗೆ ಒಳ್ಳೆ ಟ್ರೇಡ್ ಸಿಕ್ಕಿರ್ತಿತ್ತು. ಅದಾದಮೇಲೆ ಮಾರ್ಕೆಟು ನಿನ್ನೆ ಒಂದು ಲೋ ಇತ್ತು, ಅಂದರೆ 22,300 ಎಲ್ಲಿ ಕ್ಲೋಸಿಂಗ್ ಆಗಿತ್ತು, ಆ ಕ್ಲೋಸಿಂಗ್ ಲೆವೆಲ್ ಹತ್ರ ಬಂದು ಒಂದು ಒಳ್ಳೆ ರೀತಿಯಂತ ರಿಕವರಿ ಕೊಟ್ಟು ಆಮೇಲೆ ಆಲ್ಮೋಸ್ಟ್ ಒಂದು ವಿ ಶೇಪ್ ರಿಕವರಿ ಥರ ಮಾಡಿ ಇನ್ನೂ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ. ಇದು ಲಾಸ್ಟ್ ಮೂಮೆಂಟಲ್ಲಿ ಬೈಯಿಂಗ್ ಆಗಿದೆ. ಏನಾಗಿದೆ ಅನ್ನೋದು FIಗಳು ಏನು ಮಾಡಿದ್ದಾರೆ ನಾನು ನೋಡಿಲ್ಲ, ನೋಡೋಣ FIಗಳು ಏನಾರು ಮಾಡಿದಾರ ಅಂತ. ಒಟ್ಟಿನಲ್ಲಿ ಇವತ್ತು 22,500 ಮೇಲ್ಗಡೆ ಮಾರ್ಕೆಟು ಒಂದು ಕ್ಲೋಸಿಂಗ್ ಕೊಟ್ಟಿರುವಂಥದ್ದು. ಇದು ಸ್ವಾಗತಾರ್ಹ ಬೆಳವಣಿಗೆ. 3 ದಿನದಿಂದ ಮಾರ್ಕೆಟು ಗ್ರೀನಲ್ಲಿ ಬರ್ತಾ ಇದೆ. ಅಪ್ಪಿ ನಾಳೆ ಈ ಝೋನ್ ಇದೇ ರೀತಿ ಕಂಟಿನ್ಯೂಷನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂತ ಇರೋದು ನಮಗೆ 22,800. ಬಟ್ ನೋಡೋಣ 22,500ನ ಉಳಿಸ್ಕೊಳಕ್ಕಾಗುತ್ತಾ ಅಂತ. ಯಾಕೆಂದರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ 22,600ಅಲ್ಲಿ. ಸೊ 22,500-600 ಝೋನ್ ಇದನ್ನ ಏನಾದ್ರು ಕ್ರಾಸ್ ಆಯಿತು ಅಂದರೆ ಈ ಒಂದು ಗ್ಯಾಪ್ ಫಿಲ್ಲಿಂಗ್ ಆಗುತ್ತೆ. ಆಗ ನೆಕ್ಸ್ಟ್ 22,800 ಕಡೆಗೆ ಈ ಶಾರ್ಟ್ ಕವರಿಂಗು ಕಂಟಿನ್ಯೂಷನ್ ಆಗ್ತಾ ಹೋಗ್ಬೋದು. ಒಂದೇ ಸಲ ಮೇಲ್ಗಡೆ ಹೋಗುತ್ತೆ ಅಂತ ಅಂದ್ಕೊಬಿಡಿ, ನಿಧಾನಕ್ಕೆ ಮೇಲ್ಗಡೆ ಹೋಗುತ್ತೆ. ಬಟ್ ಸದ್ಯಕ್ಕೆ 22,000 ಅಂತೂ ಸದ್ಯಕ್ಕೆ ಕಾಣಿಸ್ತಿರೋ ಲೋ ಅಂತ ಕಾಣಿಸ್ತಾ ಇದೆ. ಯಾವತ್ತದ್ದು ಚೇಂಜ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಈಗ ತುಂಬ ರಿಕವರಿ ಆಯಿತು ಅಂತ ಹೇಳೋದಬೇಕಾಗಿಲ್ಲ, ಇನ್ನು ಕೆಳಗಡೆ ಹೋಗೋದಿಲ್ಲ ಅಂತಲೂ ಅನ್ಕೊಳೋದಬೇಕಾಗಿಲ್ಲ. ಯಾಕೆಂದರೆ ಹಿಂದೆಲ್ಲ ಈ ಥರ ಆಗಿದೆ. ಆ ಥರ ಆಗಿ ಮತ್ತೆ ಹೊಸ ಲೋಗಳು ಮಾಡಿರೋದು ಕೂಡ ಉದಾಹರಣೆ ಇದೆ. ಚಾರ್ಟೇ ತೋರಿಸುತ್ತೆ, ಇನ್ನೇನು ಬೇಕಾಗಿಲ್ಲ. ಹಾಗಾಗಿ ಅದನ್ನ ಫಾಲೋ ಮಾಡ್ಕೊಂಡು ಹೋದರೆ ಸಾಕಾಯಿತು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಆ ಒಂದು ಸ್ಟ್ರೆಂತ್ ಕಾಣಿಸಿದೆಯಾ? ಇಲ್ಲ. ತಿರ್ಗಾ ನಾವು ಹಾಕಿದ ಲೈನು 48,300 ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ನಿಂತ ಕಾಣಿಸ್ತಾ ಇದೆ. ನ್ಯೂಸ್ ಸೆಕ್ಷನಲ್ಲಿ ಒಂದು ಹೇಳ್ತೀನಿ, RBI ಅವರು ಒಂದು ದೊಡ್ಡ ಹೆಜ್ಜೆನ ಇಡಕ್ಕೆ ಹೋಗ್ತಾ ಇದ್ದಾರೆ. $1 ಟ್ರಿಲಿಯನ್ ಗಟ್ಟಲೆ, $1 ಬಿಲಿಯನ್ ಗಟ್ಟಲೆ ದುಡ್ಡನ್ನು ಪುಷ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅದನ್ನ ನೋಡೋಣಂತೆ ಏನಾಗ್ತಾ ಹೋಗುತ್ತೆ, ಅದರಿಂದ ಏನಾದ್ರು ಚೇಂಜಸ್ ಆಗ್ತಾ ಹೋಗುತ್ತಾ ಅಂತ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಇದೆಲ್ಲ ಇವಾಗ ಮಾತಾಡೋದನ್ನ ಬಿಟ್ಬಿಟ್ಟಿದ್ದೀವಿ. ನೋಡೋಣ ನೀವು ಅದು ಯಾವ ರೀತಿ ಹೇಳ್ತೀರಾ ಆ ರೀತಿ. ಯಾಕೆಂದರೆ ಎಕ್ಸ್ಪೈರಿಗಳ ದಿನ ಇದ್ದಾಗ ಮಾತ್ರ ಅದನ್ನ ಫೋಕಸ್ ಮಾಡ್ತಾ ಹೋಗ್ತೀವಲ್ವ. ಅದೇ ರೀತಿಯಾಗಿ ಯಾವುದು ಇಂಡಿಯಾ ವಿಕ್ಸ್ ನೋಡೋದಾದರೆ ಇವತ್ತು ಸೇಮ್ ನೆನ್ನೆ ಎಲ್ಲಿತ್ತು ಅಲ್ಲೇ ಕ್ಲೋಸಿಂಗ್ ಆಗಿದೆ. ಸೊ ಇದು ಒಂದು ತುಂಬ ಒಂದು ವಾಲಟೈಲ್ ಆಗಿ ಏನೋ ಒಂದು ಮೂಮೆಂಟ್ ಆಗೋದಿಲ್ಲ ಅನ್ನೋದ್ರ ಸೂಚಕ. ಆದರೆ ಈಗ 4 ವಾರದಿಂದ ಅದೇ ಥರ ನಿಂತ್ಕೊಂಬಿಟ್ಟಿದೆ ನೋಡಿ. ಈ ಥರ ಏನಾದ್ರು ದೊಡ್ಡ ಕ್ಯಾಂಡಲ್ ಮಾಡ್ತು ಅಂದರೆ ನಿಮ್ಗೆ ಒಂದು ದಿನದಲ್ಲಿ ತುಂಬ ದೊಡ್ಡ ರೇಂಜು ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಹುಷಾರಾಗಿ ವಿಕ್ಸ್ನ ಟ್ರ್ಯಾಕ್ ಮಾಡ್ತಾನೆ ಇರಬೇಕು ನಾವು. ಗೋಲ್ಡು ಆಲ್ ಟೈಮ್ ಹೈಯಿಂದ ಒಂದು ಪಾಸ್ ಆಗ್ತಾ ಇದೆ. ಗೋಲ್ಡಲ್ಲಿ ನಂದು MTF ಅಲ್ಲಿ ಒಂದಿಷ್ಟು ಎಕ್ಸಿಕ್ಯೂಷನ್ ಮಾಡಿತ್ತು, ಅದನ್ನ ಎಕ್ಸಿಟ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಿದ್ದೀನಿ. ಜನವರಿನಲ್ಲಿ ಎಂಟ್ರಿ ಆಗಿದ್ದು. 1 ವೀಕಲ್ಲಿ ಒಳ್ಳೆ ರಿಟರ್ನ್ಸ್, 1 ಮಂತಲ್ಲಿ ಒಳ್ಳೆ ರಿಟರ್ನೇ ಕೊಟ್ಟಿತ್ತು. ಅದೇ ರೀತಿಯಾಗಿ ಕ್ರೂಡಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ 5,800 ನೋಡಿ, ಇಂಪಾರ್ಟೆಂಟ್ ಲೆವೆಲ್. ಇದು 2 ವರ್ಷನ 3 ವರ್ಷನ ಆಗಿತ್ತು ಈ ಲೆವೆಲಿಗೆ ಬರೋದಿಲ್ಲ. ಯಾವಾಗ ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ ಬಂದಿದ್ದು, ಬಂದಿದ್ದನ್ನು ಇವಾಗ ಬರ್ತಾ ಇದೆ. ಸೊ ಆ ಲೆವೆಲ್ ಹತ್ರಕ್ಕೆ ಬಂದಿದೆ ಇವಾಗ ಕ್ರೂಡು. ಇದಕ್ಕೆ ನ್ಯೂಸ್ ರಿಲೇಟೆಡು ಇದೆ ಕೂಡ. ಕಾರಣ ಏನು ಅಂತಂದರೆ ಈಗ OPEC-ಇಂದನೂ ಮತ್ತು US ಇಂದ ಎರಡೂ ಕಡೆಯಿಂದ ಆಯಿಲ್ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಕಾರಣದಿಂದಾಗಿ ನ್ಯಾಚುರಲ್ ಗ್ಯಾಸು ಒಂದು ಪಾಸ್ನ ತಗೊತಾ ಇದೆ 380 ಲೆವೆಲಲ್ಲಿ. ನೋಡೋಣ ಮೇಲ್ಗಡೆ ಹೋಗುತ್ತಾ ಅಥವಾ ವಾಪಸ್ ಮತ್ತೆ 350-360 ಆ ಲೆವೆಲಿಗೆ ಬರುತ್ತಾ ಅಂತ.
USD INR ಸ್ವಲ್ಪ ಇವಾಗ ಲೋಯರ್ ಹೈ ಲೋಯರ್ ಲೋ ಮಾಡ್ತೀನಿ ಅನ್ನೋ ಥರ ಹೇಳ್ತಾ ಇದೆ. ಆದರೂ 87 ಟೆರಿಟರಿ, 86 ಆ ಬಸ್ ಸ್ಟ್ಯಾಂಡ್ ಏನಿದೆ ಅದನ್ನ ಬಿಟ್ಟು ಆಚೆ ಬಂದಿಲ್ಲ. ಆದರೆ ಇದು US ಡಾಲರ್ ಇಂಡೆಕ್ಸ್ ಅಂತ, ಇದ್ರ ಬಗ್ಗೆ ನಾನು ರೀಸೆಂಟಾಗಿ ಹೇಳಿದ್ದೆ 6 ದೇಶದ ಕರೆನ್ಸಿಗಳ ಜೊತೆಗೆ US ಡಾಲರ್ನ ಇದು ತಗೊತಾರೆ ಅಂತ. ಇದು ನೀವು ನೋಡ್ತಾ ಬರೋದಾದರೆ ಈ ಸೆಪ್ಟೆಂಬರಲ್ಲಿ ಯಾವಾಗ FIಗಳು ಅಕ್ಟೋಬರಿಂದ ಸೆಲ್ ಮಾಡೋಕ್ಕೆ ಶುರು ಮಾಡಿದ್ದಲ್ವಾ, ಇದು ನೀವು ನೋಡೋದಾದರೆ ಇದು ರೈಸ್ ಆಗಿದ್ದು ಕೂಡ ಆಲ್ಮೋಸ್ಟ್ ಒಂದು ನವಂಬರ್ ಟೈಮಲ್ಲಿ ನೋಡಿ, ಇಲ್ಲಿ ಸೆಪ್ಟೆಂಬರಿಂದ ಇದು ರೈಸ್ ಆಗೋಕ್ಕೆ ಶುರು ಆಯಿತು. ಅಕ್ಟೋಬರಿಂದ ಅವ್ರು ಹೆವಿಯಾಗಿ ಸೆಲ್ಲಿಂಗ್ ಮಾಡ್ಕೊತ ಹೋದರು, 110 ಲೆವೆಲ್ ತನಕ ಹೋಗಿತ್ತು. ಈಗ ವಾಪಸ್ಸು 104 ಈ ಲೆವೆಲ್ಗೆ ಬಂದಿದೆ. ಅಂದರೆ ಇದೇನಾದ್ರು ವಾಪಸ್ 102, 100 ಆ ಲೆವೆಲ್ಗೆ ಬಂತು ಅಂದರೆ FIಗಳು ಮತ್ತೆ ಎಮರ್ಜಿಂಗ್ ಮಾರ್ಕೆಟ್, ಇಂಡಿಯಾನು ಸೇರಿ ಬೇರೆ ಎಮರ್ಜಿಂಗ್ ಮಾರ್ಕೆಟ್ಗಳೇ ಮುಖ ಮಾಡ್ಬೋದು ಅಂತ ಒಂದು ಆಶಾಭಾವನೆ. ನೋಡೋಣ ಅದಾಗತ್ತಾ ಏನು ಕತೆ ಅಂತ. ಯಾಕಂದರೆ ತುಂಬ ದೊಡ್ಡದಾಗಿ ಇವತ್ತು US ಡಾಲರ್ ಇಂಡೆಕ್ಸಲ್ಲಿ ಒಂದು ಫಾಲ್ ಆಗಿದೆ. ಸೊ ಟ್ಯಾರಿಫಿಂದು ಗೊತ್ತಿದೆ, ಅದೆಲ್ಲ ನಿಮಗೆ ಬರ್ತಾನೆ ಇದೆ. US 10 ಇಯರ್ ಈಲ್ಡು ಕೂಡ ಅದೇ ರೇಟಲ್ಲೇ ನಡೀತಾ ಇದೆ, ಫ್ಲಾಟಾಗಿ ನಡೀತಾ ಇದೆ. 5% ನೋಡಿ, ಯಾವಾಗಿದು 2006ರಲ್ಲಿ ಟಚ್ ಮಾಡಿದ್ದು, ಅದು ಬಿಟ್ಟರೆ ಇದುವರೆಗೂ ಆಗಿರಲಿಲ್ಲ. ಯಾಕೆ ವಾಪಸ್ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗಿರ್ಬೋದು ಇವಾಗ. ಯಾಕೆಂದರೆ 2006 ಟೈಮಲ್ಲಿ ನೋಡಿ ಅಷ್ಟೊಂದು ಮೇಲ್ಗಡೆ ಹೋಗಿತ್ತು ಬಾಂಡ್ ಮಾರ್ಕೆಟ್ ಈಲ್ಡು. ಈಗ ಇಲ್ಲೆಲ್ಲ ಕೊಡ್ತಾರೆ ನಿಮಗೆ 2%, ನಿಮಗೆ 3% ಈ ಥರ ಎಲ್ಲ ಕೊಡ್ತಾರೆ ನಿಮಗೆ ಯಾವುದರಲ್ಲಿ ಸೇವಿಂಗ್ಸ್ ಬ್ಯಾಂಕಲ್ಲಿ ಇಟ್ಟರೆ. ಸುಮಾರು ದೇಶಗಳಲ್ಲಿ ಆ ಥರ ಕಾನ್ಸೆಪ್ಟ್ ಇಲ್ಲ. ನೀವು ಸೇವಿಂಗ್ಸ್ ಬ್ಯಾಂಕಲ್ಲಿ ದುಡ್ಡು ಇಟ್ಟರೆ, ಜಪಾನಲ್ಲಂತೂ ಕೊಡ್ತಾನೆ ಇರಲಿಲ್ಲ, ಏನು ಇಂಟ್ರೆಸ್ಟ್ ರೇಟೇ ಕೊಡ್ತಾ ಇರಲಿಲ್ಲ. ನೀವೇ ಕೆಲವೊಂದು ದೇಶಗಳಲ್ಲಂತೂ ನೀವು ಅಲ್ಲಿ ಹೋಗಿಟ್ಟರೆ ಬ್ಯಾಂಕಿಗೆ ನೀವೇ ಕೊಡಬೇಕಿತ್ತು, ನಮ್ಮ ದುಡ್ಡನ್ನು ಸೇಫಾಗಿ ಇಡ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇಂಟ್ರೆಸ್ಟ್ ಕೊಡೋದಿರಲಿ. ಆ ಥರ ಸಿಚುವೇಶನ್ ಇದೆ. ಇಂಡಿಯಾನು ಕೂಡ ಆ ಸ್ಥಿತಿ ಹೋಗುತ್ತೆ ಮುಂದೆ. ಈಗ ನೀವು ನೋಡಿ, ನಾವೇ ಸ್ಟಾರ್ಟಿಂಗಲ್ಲಿ 4%, 4.25% ಎಲ್ಲ ಕೊಡ್ತಾ ಇದ್ರಲ್ಲಿ ಸೇವಿಂಗ್ಸ್ ಬ್ಯಾಂಕಲ್ಲಿ ಇಂಟ್ರೆಸ್ಟು. ಇವಾಗ ಇಲ್ಲಿ 2.25%, 3% ಅದು ಒಳಗಡೆ ಬಂದಿದೆ. ಹಿಂಗೆ ಹೋಗ್ತಾ ಹೋಗ್ತಾ ಒಂದು ಡೆವಲಪಿಂಗ್ ನೇಷನ್ ಆಗ್ತಾ ಹೋದಂಗೆ ಸೇವಿಂಗ್ಸ್ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. ಹಾಗಾಗಿ ಆ ಥರ ಏನಾದ್ರು ಸೇಫಾಗಿ ಏನಾದ್ರು ಇಂಟ್ರೆಸ್ಟ್ ಕೊಡೋಕೆ ಬರ್ತಾ ಇದೆ ಅಂತಂದರೆ ಎಲ್ಲರೂ ಏನು ಮಾಡ್ತಾರೆ, ಆರಾಮಾಗಿ ಸೇಫಾಗಿ ದುಡ್ಡು ಬರ್ತಾ ಇದೆಯಲ್ಲ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತ ಮೂವ್ ಮಾಡ್ತಾರೆ. ಅದೇ ಥರ ಆಗಿದ್ದು FIದು ಕೂಡ. ಸೊ ಬಾಂಡ್ ಈಲ್ಡು ಕೆಳಗಡೆ ಬಂದರೆ ಮಾರ್ಕೆಟಿಗೆ ಒಂದು ಪುಷ್ ಇರುತ್ತೆ. ಸೊ ಇದನ್ನೆಲ್ಲ ನೀವು ಟ್ರ್ಯಾಕ್ ಮಾಡ್ತಾ ಇರ್ಬೋದು. ನ್ಯೂಸ್ ನೋಡೋಕ್ಕಿಂತ ಮುಂಚೆ ಇವತ್ತು ನೋಡಿ ಒಳ್ಳೆ ರೀತಿಯಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಒಳ್ಳೆ ರೀತಿಯಾಗಿ ಕ್ಲೋಸಿಂಗ್ ಆಗಿದೆ. ಯಾವುದು FIDI ಡೇಟಾ ನೋಡಬೇಕಲ್ವಾ, FIDI ಡೇಟಾ ಎಲ್ಲಿ ತೋರಿಸುತ್ತೆ, ಇಲ್ಲಿ ತೋರಿಸುತ್ತೆ. ಸೊ FIDI ಡೇಟಾದಲ್ಲಿ ಕ್ಯಾಶ್ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ನೋಡೋದಾದ್ರೆ ನಾವು ಇವತ್ತೇನಾದ್ರು ಮಾಡಿದಾರಾ, ಇಲ್ಲ, ಇವತ್ತು ಕೂಡ ಸೆಲ್ಲರ್ಸೇ ಆಯಿತಾ. ಇದು 5 ಮಾರ್ಚು, ಇಲ್ಲ 6 ಮಾರ್ಚಿಂದ ಇನ್ನೂ ಬಂದಿಲ್ಲ, ಅಪ್ಡೇಟ್ ಆಗಿಲ್ಲ ಇನ್ನು. ಬಟ್ ಗೊತ್ತಿಲ್ಲ, ಇವತ್ತು ಏನೋ ಒಂದು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಸೆಲ್ಲಿಂಗ್ ಮಾಡಿರ್ಬೋದು ಅಷ್ಟೇ. FIಗಳು ಈಗಲೇ ಚೇಂಜ್ ಆಗಿದ್ದಾರೆ ಅಂತ ಹೇಳೋದು ಕಷ್ಟ. ನೋಡಿ, ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ FIಗಳು. ನೋಡೋಣ ಯಾವತ್ತು ಬೈಯರ್ ಆಗಿ ಕನ್ವರ್ಟ್ ಆಗ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಸೊ ನ್ಯೂಸ್ ಅಂತ ಬರ್ತಾ ಹೋಗೋದಾದರೆ OPEC ಪ್ಲಸ್ ಇದು ನೋಡಿ, ಇದು ಆರ್ಗನೈಸೇಷನ್ ಆಫ್ ಇದು ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಇದು ಮಾಡ್ಕೊಂಡಿದ್ದಾರೆ. ಇದು ಅರಬ್ ಕಂಟ್ರೀಸ್ ಇತ್ತು, ಅದ್ರ ಜೊತೆಗೆ OPEC ಪ್ಲಸ್ ಅಂತ ಮಾಡಿದ್ರು. ಯಾಕಂದರೆ ರಷ್ಯಾನು ಕೂಡ ಅಲೈ ಇರೋದಕ್ಕೆ. ಅವರು ನಾವು ಇವಾಗ USAಗೆ ಟಕ್ಕರ್ ಕೊಡೋದು ಹೆಂಗೆ, ಎಲ್ಲರಿಗೂ ಧಮಕಿ ಆಗ್ತಾ ಇದೆ. ಧಮಕಿ ಅಂದರೆ ಟ್ಯಾರಿಫ್, ನಾನೇ ಬಾಸ್ ಆಗಬೇಕು ಅಂತ ಟ್ರಂಪ್ ಅವರು ಪಣ ತೊಟ್ಟುಬಿಟ್ಟಿದ್ದಾರೆ. ಅಂದರೆ USA ಇರಬೇಕು ಎಲ್ಲದಕ್ಕೂ, ಸೊ ಆ ಥರ ಅಂತ. ಸೊ ಹಾಗಾಗಿ ನೋಡಿ, ಜೆಲೆನ್ಸ್ಕಿ ಅವರು ಅಷ್ಟೆಲ್ಲ ಮಾಡಿಸ್ಕೊಂಡು ವಾಪಸ್ ಹೋದ್ರೂ ಇಲ್ಲ, ನಾವೇನು ಹೇಳ್ತೀವೋ ಆ ಥರ ಕೆಲಸ ಮಾಡೋಕ್ಕೆ ರೆಡಿ ಇದೀವಿ ಅಂತ ತಲೆ ಬಾಗಲೇಬೇಕು. ಯಾಕೆಂದರೆ ಅವಶ್ಯಕತೆ ಇರೋದು ಅವರಿಗೆ. ಅಮೆರಿಕಾಗೆ ಏನೂ ಆಗಬೇಕಾಗಿಲ್ಲ, ಯುಕ್ರೇನಿಗೆ ನೀಡ್ ಕೊಟ್ಟು ಅಥವಾ ಬಿಟ್ಟು. ಬಟ್ ಅವರು ಏಕಾಂಗಿಯಾಗಿ ಹೋರಾಟ ಮಾಡೋಕ್ಕೆ ಆಗಲ್ಲ ರಷ್ಯಾ ಜೊತೆಗೆ. ಅಮೆರಿಕ ಸಪೋರ್ಟ್ ಖಂಡಿತ ಬೇಕು, ಬರೀ ಯುರೋಪ್ ಸಪೋರ್ಟ್ ಅಂದರೆ ಆಗಲ್ಲ, ಗೊತ್ತಾಗಿದೆ ಅವರಿಗೆ. ಹಾಗಾಗಿ ಆ ರೀತಿ ಮಾಡಿದ್ದಾರೆ. ಅದಲ್ಲದೆ US ಅವರು ಕೂಡ ಆಯಿಲ್ ಸಪ್ಲೈ ನಾವು ತರ್ತೀವಿ ಅಂತಿದ್ದಾರೆ. ಇವಾಗ ಏನು ಮಾಡಬೇಕು, ಅವರಿಗೆ ಡಿಮ್ಯಾಂಡ್ನೇ ಕಮ್ಮಿ ಮಾಡಿಬಿಟ್ರೆ ಇವಾಗ ನೋಡಿ ಇದು ಹೆಂಗೆ ಅಂತಂದರೆ, ನಾವು ಬೀಳ್ತೀವಿ ಆದರೆ ಇನ್ನೊಬ್ರನ್ನು ಬೀಳ್ಸೋಣ ಅನ್ನೋ ಥರ ಇದು ಇವಾಗ. ಸೊ ತುಂಬ ಓವರ್ ಸಪ್ಲೈ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಕ್ರೂಡಲ್ಲಿ ಒಂದು ಸ್ಲ್ಯಾಶ್ ಆಗಿದೆ. ಇನ್ನೂ ಕೂಡ ಕೆಳಗಡೆ ಹೋಗ್ಬೋದು. ಇದೇ ರೀತಿಯಾಗಿ ಇವರಿಬ್ಬರು ಜಟಾಪಟಿನಲ್ಲಿ ನಾವು ಸಪ್ಲೈ ಮಾಡ್ತೀವಿ ಅಂತ ಬಂತು ಅಂತಂದರೆ ಅಷ್ಟು ಡಿಮ್ಯಾಂಡ್ ಇರೋದಿಲ್ಲ, ಓವರ್ ಸಪ್ಲೈ ಆಗೋಗ್ತಾ ಹೋಗುತ್ತೆ ಅಂತ ಹೇಳಿ ಕ್ರೂಡು ಕರೆಕ್ಷನ್ ಆಗ್ತಾ ಇದೆ. ನೋಡೋಣಂತೆ. ಚೈನಾದವ್ರು ನೆನೆ ತುಂಬ ಸ್ಟ್ರಾಂಗ್ ಆಗಿ ರೆಸ್ಪಾಂಡ್ ಕೊಟ್ಟಿದ್ದಾರೆ. ಚೈನಾ ಎಂಬಸಿ US ಏನಿದೆಯೋ ಅವರು, ನೀವು ಯಾವ ಥರ ಏನು ಟ್ಯಾರಿಫ್ ಯುದ್ಧ ಮಾಡಬೇಕು ಅಂತ ಹೋಗ್ತಾ ಇದ್ದೀರಾ ಅಥವಾ ಬೇರೆ ಏನು ಯುದ್ಧ ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ, ನಮ್ದು ಎಲ್ಲದಕ್ಕೂ ರೆಡಿ ಇದ್ದೀವಿ, ನೀವು ಏನು ಮಾಡಬೇಕು ಅಂತ ಬಯಸಿದ್ದೀರಾ, US ವಾರೇ ಮಾಡಬೇಕು, ಟ್ಯಾರಿಫ್ ವಾರೇ ಮಾಡಬೇಕು ಅಂತ ಪಣ ತೊಟ್ಟಿದೆ ಅಂದರೆ ನಾವು ಅದನ್ನು ಮಾಡೋಕ್ಕೆ ಸಿದ್ಧ ಇದ್ದೀವಿ ಅಂತ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸ್ಟ್ರಾಂಗ್ ಮೆಸೇಜ್ ಇದು. ಸೊ ಇವರು ಕೂಡ ಬಿಟ್ಕೊಡಲ್ಲ ಅಂತ ಗೊತ್ತಾಗಿದ್ದಕ್ಕೆ ಸ್ಟೀಲ್ ಸೆಕ್ಟರ್ ಕೂಡ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಅದು ಕೂಡ ಚೆನ್ನಾಗಿ ಇಲ್ಲಿ ಇಂಡಿಯನ್ ಸ್ಟೀಲ್ ಸೆಕ್ಟರ್ ಆಲ್ಮೋಸ್ಟ್ 8% ಮೇಲ್ಗಡೆ ಹೋಗಿರ್ಬೇಕು ಇವತ್ತು. ಸೊ ಆ ಥರ ಒಂದು ಸ್ಟ್ರಾಂಗ್ ರೆಸ್ಪಾನ್ಸ್ ಬಂತು ಚೈನಾ ಕಡೆಯಿಂದ. ಅದೇ ರೀತಿಯಾಗಿ ಇಂಡಿಯಾದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ನಮ್ಮ ಸ್ಟಾಕ್ ಮಾರ್ಕೆಟಿನ ಮಾರ್ಕೆಟ್ ಕ್ಯಾಪಿಟಲೈಸೇಷನು ಒಂದು $4 ಟ್ರಿಲಿಯನ್ ಮೇಲ್ಗಡೆ ಇತ್ತು. ಇವಾಗ ದೊಡ್ಡ ಫಾಲ್ ಆಗಿರೋದ್ರಿಂದ ನಿಫ್ಟಿ ಮತ್ತೊಂದೆಲ್ಲ ಸೆನ್ಸೆಕ್ಸ್ ಎಲ್ಲ ಈಗ $4 ಟ್ರಿಲಿಯನ್ ಕಡಿಮೆ ಬಂದಿತ್ತು. ಬಟ್ ಓವರ್ ಆಲ್ ಗ್ಲೋಬಲ್ಲಿ ಬೇರೆ ಬೇರೆ ದೇಶಗಳದಿದೆಯಲ್ಲ ಮಾರ್ಕೆಟ್ ಕ್ಯಾಪು, ಅದನ್ನೆಲ್ಲದನ್ನು ಒಂದು ತಕಡಿಲಿ ಹಾಕ್ಬಿಟ್ಟು ನೋಡಿದ್ರೆ ಇಂಡಿಯಾದ ಪಾಲು ಅಂತ ನೋಡಿದ್ರೆ ನಾವು 3%ಗಿಂತಲೂ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗೆ, ಎಲ್ಲ ದೇಶದಕ್ಕೂ ಸೇರಿಸಿದ್ರೆ. ಆದರೆ ಈಗ ದೊಡ್ಡ ಫಾಲ್ ಆಗಿರೋದ್ರಿಂದ 2 ವರ್ಷದಲ್ಲೇ ಮೊದಲ ಬಾರಿಗೆ ಇಂಡಿಯಾದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ಗ್ಲೋಬಲ್ ಲೆವೆಲಲ್ಲಿ 3%ಗಿಂತಲೂ ಕೆಳಗಡೆ ಬಂದುಬಿಟ್ಟಿತ್ತು ಅಂತ. ಬಟ್ ಇವಾಗ ನಿನ್ನೆ
ಮೊನ್ನೆ ರಿಕವರಿ ಆಗಿರೋದ್ರಿಂದ ತಿರ್ಗಾ ನಾವು $4 ಟ್ರಿಲಿಯನ್ ದಾಟಿರ್ತೀವಿ. ಸೊ ಹೋಪ್ಫುಲಿ 3% ದಾಟಿರ್ಬೋದು. ಬಟ್ ನಿನ್ನೆ ಕ್ಲೋಸಿಂಗ್ ಪ್ರಕಾರ ಮಾರ್ಚ್ 3ನೇ ತಾರೀಕು ಕ್ಲೋಸಿಂಗ್ ಪ್ರಕಾರ ನಾವು ಆ 3% ಮಾರ್ಕಿಗಿಂತ ಕೆಳಗಡೆ ಬಂದಿದ್ವಿ. ಅದೇ ರೀತಿಯಾಗಿ RBI ನೋಡಿ, ಇದ್ರ ಬಗ್ಗೆ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು. USD INR ಸ್ವ್ಯಾಪ್ ಅಂತ ಮಾಡ್ತಾರೆ. ಈಗ ಒಂದು ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರಿತೀವಿ, ಈಗ OMO ಅಂತ, ಎರಡು ಬೇರೆ ಬೇರೆ ಕಾನ್ಸೆಪ್ಟ್ ಇದು. ಓಪನ್ ಮಾರ್ಕೆಟ್ ಆಪರೇಷನಲ್ಲಿ ಇಲ್ಲಿ ಇಶ್ಯೂ ಮಾಡಿರ್ತಾರಲ್ಲ ಸೆಕ್ಯೂರಿಟಿಗಳನ್ನು, ಅಂದರೆ ಗೌರ್ಮೆಂಟ್ ಬಾಂಡ್ಸ್ ಈ ಥರ ಎಲ್ಲ ಸೆಕ್ಯೂರಿಟೀಸ್ ಬಂದಿರುತ್ತಲ್ಲ, ಅದನ್ನ ಒಂದು 2 ಟ್ರಾನ್ಸಾಕ್ಷನಲ್ಲಿ 50,000 ಕೋಟಿ ಆ ಥರ ಮಾಡಿ $1 ಟ್ರಿಲಿಯನ್ ಅಷ್ಟು ಏನು ಮಾಡಬೇಕು ಅಂತಿದ್ದಾರೆ, ವಾಪಸ್ ತೊಗೊಳ್ಬೇಕು ಅಂತ ಹೇಳಿದ್ದಾರೆ RBI ಅವರು. ಅದು ಮಾರ್ಚ್ 12, ಮಾರ್ಚ್ 18 ಮತ್ತು US INR ಸ್ವ್ಯಾಪು ಮಾರ್ಚ್ 24 ಈ ಡೇಟ್ಗಳನ್ನು ಸೆಟ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಮಾರ್ಕೆಟಿಗೆ, ಬ್ಯಾಂಕ್ಗಳಿಗೆ, NBFCಗಳಿಗೆ $1 ಟ್ರಿಲಿಯನ್ ಪ್ಲಸ್ ಆ ಕಡೆ ಒಂದು $10 ಬಿಲಿಯನ್ ಇಷ್ಟು ದುಡ್ಡು ಲಿಕ್ವಿಡಿಟಿಯಾಗಿ ಸಿಗುತ್ತೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡೋಣ, ಓಪನ್ ಮಾರ್ಕೆಟ್ ಆಪರೇಷನ್ ಬಗ್ಗೆ, ಮತ್ತು ಈ ಸ್ವ್ಯಾಪ್ ಏನು ಮಾಡ್ತಾರೆ, ಒಂದು ಪೂರ್ವ ನಿರ್ಧಾರಿತ ಬೆಲೆಗೆ ಒಂದು USD INR ಅಲ್ಲಿ ಆ ಸ್ವ್ಯಾಪ್ ಮಾಡ್ತಾರೆ. ಇದು ಬೇಸಿಕಲಿ ಲಿಕ್ವಿಡಿಟಿ ತರಕ್ಕೆ ಬ್ಯಾಂಕಿಂಗ್ ಸಿಸ್ಟಮಿಗೆ. ನೋಡೋಣ, ಅದೊಂದು ಪಾಸಿಟಿವ್ ಮೂವ್ ಆಗ್ಬೋದು ಆ ತಾರೀಖುಗಳು ಬಂದಾಗ. ಅದೇ ರೀತಿಯಾಗಿ ಡಿಫೆನ್ಸ್ ಬಿಡ್ಡಿಂಗು, ಡಿಫೆನ್ಸಿವ್ ಸೆಕ್ಟರ್ ಎರಡು ಹೇಳಿದ್ದೀನಿ ಇಲ್ಲಿ. ನೋಡಿ, ಮಾರ್ಕೆಟ್ನಲ್ಲಿ ಡಿಫೆನ್ಸಿವ್ ಸೆಕ್ಟರ್ ಅಂತ ನಾವು ನೋಡೋದಾದ್ರೆ, ಅಂದರೆ ತುಂಬ ಕಷ್ಟ ಕಾಲದಲ್ಲಿ ಪ್ರೊಟೆಕ್ಟ್ ಮಾಡುವಂಥ ಸೆಕ್ಟರ್ ಅಂತ ನಾವು ನೋಡೋದಾದರೆ ಅದರಲ್ಲಿ 3 ಸೆಕ್ಟರ್ಗಳನ್ನು ಐಡೆಂಟಿಫೈ ಮಾಡ್ತಾರೆ. ಅದು ಯಾವುದು? ನಮ್ಮ IT ಸೆಕ್ಟರು, ಫಾರ್ಮಾ ಸೆಕ್ಟರು, ಜೊತೆಗೆ FMCG ಸೆಕ್ಟರು. ಸೊ ಮಾರ್ಕೆಟಲ್ಲಿ ಏನೇ ಒಂದು ಕರೆಕ್ಷನ್ ಆದರೂ ಕೂಡ ಈ 3 ಸೆಕ್ಟರ್ಗಳು ಕಂಪ್ಯಾರಿಟಿವ್ಲಿ ಕಮ್ಮಿ ಕರೆಕ್ಷನ್ ಆಗುತ್ತೆ, ನಮಗೆ ಒಂದು ಬಫರ್ನ ಕೊಡುತ್ತೆ ಪೋರ್ಟ್ಫೋಲಿಯೋದಲ್ಲಿ ಅಂತ ಮೊದಲಿಂದನೂ ಬಂದಿರುವಂಥ ಒಂದು ವಾಡಿಕೆ. ಹಾಗಾಗಿ ಅದನ್ನ ಡಿಫೆನ್ಸಿವ್ ಸೆಕ್ಟರ್ ಅಂತ ಕರಿತೀವಿ. ಆದರೆ ಈಗೇನಾಗಿದೆ ಅಂದರೆ, ಈಗಿನ ಮಾರ್ಕೆಟ್ ಕಂಡೀಷನಲ್ಲಿ ಇದು ಕೂಡ ಆ ಒಂದು ಸಾಲಿನಿಂದ ಹೊರಗಡೆ ಬಂದ್ಬಿಟ್ಟಿದೆ. ಅಂದರೆ ಈ 3 ಸೆಕ್ಟರ್ಗಳು ಕೂಡ ಇವಾಗ ಅಂಡರ್ ಪರ್ಫಾರ್ಮ್ನೇ ಮಾಡಿದೆ. ಇದು ಸುಮಾರು ವರ್ಷಗಳಲ್ಲಿ, ಎಷ್ಟೋ ವರ್ಷಗಳಲ್ಲಿ ಈ ಥರ ಆಗಿರಲಿಲ್ಲಂತೆ, ಇಷ್ಟೊಂದು ಅಂಡರ್ ಪರ್ಫಾರ್ಮ್ ಮಾಡಿರುವಂಥದ್ದು ಡಿಫೆನ್ಸಿವ್ ಸೆಕ್ಟರ್ಗಳು ನೆಗೆಟಿವ್ ಟೈಮಲ್ಲಿ, ಅಂದರೆ IT, ಫಾರ್ಮಾ ಮತ್ತು FMCG ಕಂಪ್ನಿಗಳು. ಹೇಗೆ ಪ್ರತಿ ಸಲ ದೊಡ್ಡ ಕರೆಕ್ಷನ್ ಆದಾಗಲೂ ಕೂಡ ಅದು ಸಿಚುವೇಶನ್ ಬೇರೆ ಇರುತ್ತೆ. ಕೋವಿಡ್ ಆದಾಗ ಅದೇ ಬೇರೆ ಸಿಚುವೇಶನ್, ಈಗ ಯುದ್ಧ ಅಂತ ಆದರೆ ಅದೇ ಬೇರೆ ಥರ ಸಿಚುವೇಶನು, ಟ್ಯಾರಿಫ್ ಅಂತ ಆದರೆ ಅದು ಇನ್ನೊಂದು ಥರ ಜಿಯೋ ಪೊಲಿಟಿಕಲ್ ಸೊಲ್ಯೂಷನ್ನು. ಹಾಗಾಗಿ ಒಂದೊಂದು ಸಲ ಒಂದೊಂದು ಥರ. ಬಟ್ ಜನರಲಿ ನೋಡ್ಕೊಂಡು ಬಂದಾಗ ಈ 3 ಸೆಕ್ಟರ್ಗಳು ಸ್ವಲ್ಪ ಪಾಸಿಟಿವ್ ಆಗಿರ್ತಿತ್ತು, ಅಥವಾ ಅಷ್ಟೊಂದು ಬೀಳ್ತಾ ಇರಲಿಲ್ಲ. ಆದರೆ ಈ ಸಲ ಅದು ಕೂಡ ಆ ಸಾಲಿನಲ್ಲಿ ಹೊರತುಪಡಿಸಿಲ್ಲ, ಅದು ಕೂಡ ಸೇರ್ಕೊಂಡ್ಬಿಟ್ಟಿದೆ ಅದ್ರ ಜೊತೆಗೆ. ಅದೇ ರೀತಿಗೆ ಡಿಫೆನ್ಸ್ ಸೆಕ್ಟರ್, ಇದು ಡಿಫೆನ್ಸ್ ಅಂದರೆ ಡಿಫೆನ್ಸಿವ್ ಸ್ಟಾಕ್ಸ್, ಅದು ಶಿಪ್ ಬಿಲ್ಡಿಂಗ್ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ಬೇರೆದೆಲ್ಲ ನೀವು ನೋಡ್ತಾ ಇದ್ರಲ್ವಾ. ಸೊ ಅಲ್ಲಿ ಈಗೇನಾಗಿದೆ, ಡೈರೆಕ್ಟಾಗಿ PSUಗಳಿಗೆ ಆರ್ಡರ್ ಹೋಗ್ಬಿಡುತ್ತಲ್ವ, ಯಾವ್ದಾದ್ರು ಒಂದು ರಿಕ್ವೈರ್ಮೆಂಟ್ ಬೇಕಿದೆ ಅಂದರೆ ಗೌರ್ಮೆಂಟ್, ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸಿಂದ, ಅದನ್ನ ಬೇರೆ ಸೆಕ್ಟರ್ಗಳಲ್ಲೆಲ್ಲ ಮಾಡ್ತಾ ಇದ್ರಲ್ಲ, ಈ ಕಾಂಪಿಟೇಟಿವ್ ಬಿಡ್ಡಿಂಗ್ ಅಂತ ಒಂದು ಟೆಂಡರ್ನ ಕರೆದು ಅಲ್ಲಿ ಯಾರು ಚೆನ್ನಾಗಿ ಬಿಡ್ ಮಾಡ್ತಾರೋ ಅವರಿಗೆ ವಹಿಸೋದು. ಕೆಲವೊಂದು ಮಿಲಿಟರಿ ರಿಲೇಟೆಡ್ ಪ್ರಾಡಕ್ಟ್ಸ್ಗೂ ಕೂಡ ಆ ಥರ ಮಾಡಬೇಕು ಅಂತ ಬರ್ತಾ ಇದೆಯಂತೆ. ಇದು PSU ಯಾವುದು ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಗಳಿದೆಯೋ ಅದಕ್ಕೆ ಸ್ವಲ್ಪ ನೆಗೆಟಿವ್ ಆಗ್ಬೋದು. ಇವತ್ತು ಸುಮಾರೆಲ್ಲ ಫ್ಲ್ಯಾಟಲ್ಲಿ ಬಿಹೇವ್ ಆಗಿತ್ತು, ಆದರೆ ಅದಕ್ಕೆ ರಿಲೇಟೆಡ್ ಆಗಿ ಬಂದಿರುವಂಥ ಸುದ್ದಿ. ಸೊ ಇದಿಷ್ಟು ಇವತ್ತಿನ ನ್ಯೂಸ್ ಸೆಕ್ಟರ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಎಕ್ಸ್ಪ್ಲೈನ್ ಮಾಡಿರೋ ವಿಡಿಯೋ ಹಾಗೆ ಫಾರ್ಮ್ ಎರಡನ್ನೂ ಕೊಟ್ಟಿರ್ತೀನಿ. ಆ ಫಾರ್ಮ್ನ ನೀವು ಫಿಲ್ಅಪ್ ಮಾಡಿ ಆ ವಿಡಿಯೋ ನೋಡಿದ್ಮೇಲೆ ಸೊ ನಿಮಗೆ ಬಜಾಜ್ ಸಿಬ್ಬಂದಿ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡಿಸಿ ಕೊಡ್ತಾರೆ. 2025 ಮಿಷನ್ ಎಮರ್ಜೆನ್ಸಿ ಫಂಡ್, ದಯವಿಟ್ಟು ಅದನ್ನು ಮರೆಯಕ್ಕೆ ಹೋಗ್ಬಿಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.